ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಇನ್ನೇನು ನವರಾತ್ರಿ ಹಬ್ಬ ಬಂದೇ ಬಿಡ್ತು ಅಲ್ವಾ. ನವರಾತ್ರಿ ಹಬ್ಬ ಅಂದರೆ ವಿಶೇಷವಾಗಿ ಮಾಡುವಂಥದ್ದು ಅಖಂಡ ದೀಪಾರಾಧನೆ. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅಖಂಡ ದೀಪವನ್ನು ಹಚ್ಚೋದು, ಹಾಗೆ ಅಖಂಡ ದೀಪವನ್ನು ಹಚ್ಚಿ ಹೇಗೆ ಪೂಜೆ ಮಾಡೋದು, ಅಖಂಡ ದೀಪವನ್ನು ಎಷ್ಟು ದಿನ ಹಚ್ಚಬೇಕು, ಹಾಗೆ ಯಾವ ಶ್ಲೋಕವನ್ನು ಹೇಳಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿರ್ತೀರಾ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಅಖಂಡ ದೀಪವನ್ನು ಹಚ್ಚೋದಕ್ಕೆ ಒಂದು ಮಣೆಯನ್ನು ಇಟ್ಕೊಳ್ಬೇಕಾಗತ್ತೆ. ಮಣೆ ಮೇಲ್ಗಡೆ ರಂಗೋಲಿಯನ್ನು ಹಾಕ್ಕೊಳ್ಬೇಕು. ನೀವು ಅಷ್ಟದಳ ರಂಗೋಲಿಯನ್ನು ಹಾಕಿದರೆ ಬಹಳ ಶ್ರೇಷ್ಠ. ರಂಗೋಲಿ ಹಾಕಿ ಅದರ ಮೇಲ್ಗಡೆ ಅರಶಿನ ಹಾಗೆ ಕುಂಕುಮವನ್ನು ಹಾಕಬೇಕು. ಹಾಗೆ ಅಕ್ಷತೆಯನ್ನು ಕೂಡ ಹಾಕಬೇಕಾಗತ್ತೆ. ಮಣೆ ಮೇಲ್ಗಡೆ ಒಂದು ತಟ್ಟೆಯಲ್ಲಿ 5 ಹಿಡಿ ಅಕ್ಕಿಯನ್ನು ಹಾಕಿ ಅದರ ಮೇಲ್ಗಡೆ ಏನಾದರೂ ರಂಗೋಲಿಯನ್ನು ಬಿಡಿಸ್ಕೊಳ್ಬೇಕು. ನಾನಿಲ್ಲಿ ಅಷ್ಟಮಂಡಲ ರಂಗೋಲಿಯನ್ನು ಬಿಡಿಸ್ಕೊಂಡಿದ್ದೇನೆ. ರಂಗೋಲಿ ಬಿಡಿಸಿ ಆದಮೇಲೆ ಅರಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕ್ಕೊಳ್ಬೇಕು. ಅದಾದಮೇಲೆ ಅದರ ಮೇಲ್ಗಡೆ ಒಂದು ತಟ್ಟೆಯನ್ನು ಇಟ್ಟಿದ್ದೀನಿ. ತಟ್ಟೆ ಮೇಲ್ಗಡೆ ದೀಪವನ್ನು ಇಟ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ದೀಪ ಇಟ್ಟರೆ ಏನಾಗುತ್ತೆ ಅಂದರೆ ಬಿಸಿಗೆ ಅಕ್ಕಿ ಒಡೆದು ಹೋಗುತ್ತೆ, ಅದಷ್ಟು ಶ್ರೇಯಸ್ಸಲ್ಲ. ಸೊ ಅದಕ್ಕಾಗಿ ಒಂದು ತಟ್ಟೆ ಮೇಲ್ಗಡೆ ದೀಪವನ್ನು ಇಟ್ಕೊಳ್ಳಿ. ದೀಪಕ್ಕೆ ಒಂಟಿ ಬತ್ತಿಯನ್ನು ಇಡಬಾರ್ದು, 2 ಬತ್ತಿಯನ್ನು ಇಡಬೇಕಾಗತ್ತೆ. ಹಾಗೆ ದೀಪಕ್ಕೆ ಅರಶಿನ ಕುಂಕುಮವನ್ನು ಹಚ್ಚಲೇಬೇಕಾಗುತ್ತೆ. ದೀಪಕ್ಕೆ ಹೂವಿನಿಂದ ಅಲಂಕಾರವನ್ನು ಮಾಡಿಕೊಳ್ಬೇಕು. ನಾನಿಲ್ಲಿ 3 ರೀತಿಯ ಹೂಗಳಿಂದ ಅಲಂಕಾರವನ್ನು ಮಾಡಿಕೊಂಡಿದ್ದೇನೆ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿಕೊಳ್ಳಿ. ಹಾಗೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಗೆಜ್ಜೆ ವಸ್ತ್ರಕ್ಕೆ ಅರಶಿನ ಹಾಗೆ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ದೀಪಕ್ಕೆ ಇಡಬೇಕಾಗತ್ತೆ. ಆಮೇಲೆ ದೀಪವನ್ನು ಬೆಳಗಬೇಕು. ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ದೀಪವನ್ನು ಹಚ್ಚಬಾರ್ದು, ಗಂಧದ ಕಡ್ಡಿಯಿಂದ ದೀಪವನ್ನು ಹಚ್ಚಬೇಕಾಗತ್ತೆ. ಯಾವ ಎಣ್ಣೆ ಆದರೂ ತೊಂದರೆ ಇಲ್ಲ. ದೀಪವನ್ನು ಬೆಳಗಿ ಆದಮೇಲೆ ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ. ನಾವು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಅಕ್ಷತೆಯನ್ನು ದೀಪಕ್ಕೆ ಹಾಕಬೇಕು. ಸಂಕಲ್ಪ ಆದಮೇಲೆ ದೀಪಕ್ಕೆ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಮಾಡಿಕೊಳ್ಬೇಕು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಃ ದೀಪೋ ಹರಾತಿ ಪಾಪಾನಿ ಸಂಧ್ಯಾ ದೀಪ ನಮೋಸ್ತುತೆ. ಈ ರೀತಿಯಾಗಿ ನವರಾತ್ರಿಯಲ್ಲಿ ನೀವು ಸಿಂಪಲ್ಲಾಗಿ ಅಖಂಡ ದೀಪಾರಾಧನೆಯನ್ನು ಮಾಡಿಕೊಳ್ಬಹುದು. ದೀಪವನ್ನು 9 ದಿನ ಬೆಳಗಿದ್ರೆ ಬಹಳ ಶ್ರೇಷ್ಠ. ಇಲ್ಲಾಂದರೆ 1 ದಿನ ಬೆಳಗಿದ್ರೂ ಶ್ರೇಷ್ಠ, ತೊಂದರೆ ಇಲ್ಲ. 3 ದಿನ ಇಲ್ಲಾಂದರೆ 5 ದಿನ ಕೂಡ ಆಗುತ್ತೆ. ದೀಪವನ್ನು ಹಚ್ಚಿದ ಮೇಲೆ ದೀಪ ಆರದಂತೆ ನೋಡ್ಕೊಳ್ಬೇಕು. ಅಂದರೆ ಎಣ್ಣೆಯನ್ನು ಹಾಕ್ತಾ ಇರಬೇಕಾಗತ್ತೆ. ನೀವು ಇನ್ ಕೇಸ್ 9 ದಿನ ಹಚ್ಚೋದಾದರೆ 9 ದಿನವೂ ಕೂಡ ರಾತ್ರಿ ಹಗಲು ದೀಪ ಉರಿತಾ ಇರಬೇಕು. ಅದಕ್ಕೆ ಸ್ವಲ್ಪ ದೊಡ್ಡ ಗಾತ್ರದ ದೀಪವನ್ನು ಆರಿಸ್ಕೊಳ್ಳಿ. 5 ದಿನ, 3 ದಿನ, 9 ದಿನ ಇಲ್ಲಾಂದರೆ 1 ದಿನ ಆದರೂ ಪರವಾಗಿಲ್ಲ. ಕೊನೆಯ ದಿನ ದೀಪವನ್ನು ಎತ್ತುವಾಗ ನೀವಾಗೆ ಆರಿಸೋದಕ್ಕೆ ಹೋಗಬೇಡಿ, ಅದಾಗೆ ಆರಬೇಕು. ನೀವಾಗೆ ಆರಿಸಿದರೆ ಅದಷ್ಟು ಒಳ್ಳೆಯದಲ್ಲ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.